ನಮಸ್ಕಾರ ವೀಕ್ಷಕರೇ, ಸಿಡಿಲಿ ಗುಡುಗು ಸುದ್ದಿವಾಹಿನಿಗೆ ಸ್ವಾಗತ. ತೀವ್ರ ಬರಗಾಲ ಹಿನ್ನೆಲೆ ರೈತರ ಸಾಲ ಮನ್ನಾಕ್ಕೆ ಆಗ್ರಹ. ವರದಾಪುರದಲ್ಲಿ ಬರಗಾಲ ಅಧ್ಯಯನ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವರದಾಪುರದಲ್ಲಿ ಬರಗಾಲ ಅಧ್ಯಯನ ನಡೆಸಿದ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಜೆಡ್ ಜಮೀರ್ ಅಹಮದ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ತೀವ್ರ ಬರಗಾಲದಿಂದ ರೈತರ ಸಂಕಷ್ಟಕ್ಕೆ ಸಿಲುಕಿದ್ದು ರೈತ ಸಾಲ ಮನ್ನಾ, ಬೆಳೆ ನಷ್ಟಕ್ಕೆ ಪರಿಹಾರ ಹಾಗೂ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಒದಗಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ಹಗರಿಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರಾದ ಶಿಗೇನಹಳ್ಳಿ ಬಸವರಾಜ್, ಜಿಲ್ಲಾಧ್ಯಕ್ಷರಾದ ಬಿ ಕುಬೇರ, ಯಮನೂರಪ್ಪ, ವರದಾಪುರ ಸೋಮು ತಳವಾರ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಡ್ಗೆ, ಸಿಡಿಲು ಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಹೊಸ ಪೈಪ್ಲೈನ್ ಮಾಡಿ ಸಂಪೂರ್ಣ ಕೆಂಚಟ್ನಹಳ್ಳಿ ಕೆರೆಗೆ ನೀರು ಬಿಟ್ಟಂದ್ರೆ ಸುಮಾರು 3000ರಿಂದ 4000 ಎಕರೆ ಅಂತರ್ಜಲ ಉತ್ಪನ್ನ ಆಗತ್ತೆ. ಇಂಥ ಬರಗಾಲ ದಿನದಲ್ಲಿ ಇವತ್ತು ನಮಗೆ ತುಂಗಾಭದ್ರಾ ನದಿಯಲ್ಲಿ ಮುಳುಗಡೆ ಹೊಂದಿ ಪುನರ್ವಸತಿ ಪಡೆದಾಗ ನಮ್ಮ ಎಲ್ಲ ಮನೆ ಮಟ್ಟಕ್ಕೆ ಕಳ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮಗೆ ಅವತ್ತಿನ ಕಾಲಕ್ಕೆ ನೀರಾವರಿ ಯೋಜನೆ ಕೊಡ್ತೀವಿ ಅಂತಂದು ಭರವಸೆ ಕೊಟ್ಟರು. ಇವತ್ತು ಸರಿ ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕಾಗಿ ಸಂಪೂರ್ಣ, ಯಾಕಂದ್ರೆ ನಮ್ಮ ಮೇಲೆ ನಿಮ್ಮ ಮೇಲೆ ನಿಮಗೆ ಭಾಳ ವಿಶ್ವಾಸ ಇದೆ, ನೀವು ಒಳ್ಳೆ ವರ್ಕರ್ ಅನ್ನೋದು ಗೊತ್ತಿದೆ. ಅದಕ್ಕೆ ತಮಗೆ ಒತ್ತಾಯ ಮಾಡಿ ಯಾಕೆ ಹೇಳ್ತಾನಂದರೆ ಇದನ್ನು ಸ್ಪೆಷಲ್ಲಾಗಿ ಗ್ರಾಂಟ್ ತಗೊಂಬಂದು ಒಂದು ಸರ್, ಇದು ಸುಮಾರು 2 ಕಿಲೋಮೀಟರ್ ಸರ್. 2 ಕಿಲೋಮೀಟರ್ ಭಾಳ ದೂರ ಇಲ್ಲ. ನೀವು ಯಾರು ಮಾತಾಡಬೇಡಿ ಸರ್. ಅದು ಆಲ್ರೆಡಿ ಹಿಂದೆ 2014-15ರಾಗ ಆಲ್ರೆಡಿ ಎಸ್ಟಿಮೇಟ್ ಮಾಡಿದ್ರ ಸರ್. ಇದನ್ನ ಹೊಸ ಪ್ರಪೋಸಲ್ ತಂದು ನಾನು ಮಾಡ್ತೀನಿ. ಪರಿಚಯ. ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ಕೃಷಿ ಅಧಿಕಾರಿ ಸಂಪರ್ಕ ಕೇಂದ್ರ ತಮ್ರಳ್ಳಿಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಈ ದಿನ ಮಳೆ ಕೊರತೆಯಿಂದಾಗಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ 68% ಮಳೆ ಕೊರತೆ ಆಗಿರೋದ್ರಿಂದ ಬರಗಾಲ ವೀಕ್ಷಣೆಗಾಗಿ ಮಾನ್ಯ ಸಚಿವರು ಆಗಮಿಸಿರ್ತಕ್ಕಂಥ ಇಲ್ಲಿ ವರದಾಪುರ ಗ್ರಾಮದಲ್ಲಿ 233 ಸರ್ವೆ ನಂಬರ್ 233 KR ಸರ್ವೆ ನಂಬರಲ್ಲಿ ಇವತ್ತು ವಿಸಿಟನ್ನು ಏರ್ಪಡಿಸಿದ್ದೇವೆ. ಈಗ ಸಂಬಂಧಪಟ್ಟ ಓನರು ಇಲ್ಲಿರ್ತಾರೆ, ನಿಂಗಮ್ಮ ಅಂತೇಳಿ ಅವ್ರ ಹೆಸರು, ಅವ್ರು ಮಾತಾಡ್ತಾರೆ. ಇದು 2.5 ಎಕರೆ ಹೊಲ ರೀ. ಇದು ಎಲ್ಲ ಈಗೆಲ್ಲ 2 ತಿಂಗಳು ಆತ್ರಿ ಬಿತ್ತಿ. ಈಗೆಲ್ಲ ಎಕರೆಗೆ 40,000 ರೂಪಾಯಿ ಇಟ್ಟಿವಿ ರೀ. ಏನಾಗೋದಲ್ಲ, ದನ ಮೇಸಕ್ಕೆ ಹಚ್ಚಿವಿ ರೀ. ಅದಕ್ಕಾಗಿ ಹೊಲದ ಪರಿಹಾರ ಕೊಡ್ಬೇಕು ರೀ. ಬ್ಯಾಂಕಿನ ಸಾಲ ಮಣ್ಣು ಮಾಡ್ಬೇಕು ರೀ, ಸೊಸೈಟಿ ಸಾಲ ಮಣ್ಣು ಮಾಡ್ಬೇಕು ರೀ. ನಮಗೆ ನಾವು ಜೀವನ ಮಾಡೋದು ಕಷ್ಟ ಆಗೈತೆ. ಮಳೆ ಇಲ್ಲ, ಏನಲ್ಲ, ಬೋರಿನಾಗ ನೀರಿಲ್ಲ. ಎಕರೆಗೆ 40,000 ರೂಪಾಯಿ ಇದು ಮಾಡಿ ಇಟ್ಟಿವಿ ನೋಡ್ರಿ. ಆಳಿಂದು ಉಳಿಂದು ಗಳೆಯೋದು ಎಲ್ಲದು ಇದು ಏನಾಗೋದಲ್ಲ ರೀ. ಇವಾಗ ಅತ್ಯಂತ ಕಮ್ಮಿ ಮಳೆ ಆಗಿರ್ತಕ್ಕಂಥದ್ದು 31 ಜಿಲ್ಲೆಯಲ್ಲಿ, 31 ಜಿಲ್ಲೆಗಳಲ್ಲಿ ವಿಜಯನಗರ ಕರೆಕ್ಟಾ? ಅದು ಇಲ್ಲ, ಪರ್ಸೆಂಟೇಜ್ ಹೇಳೋದೇ ಬೇಡ. ಅದು 60 ಅಂತ ನೀವು ಸರ್ವೆ ಮಾಡಿರಿ. ನಮ್ಮ ಪ್ರಕಾರ 30 ಅದು 30 ಅಷ್ಟಂತ ಕಾಯಮು. ಇದು ಒಂದು. ಈಗ ನಿಮ್ಮ ಪ್ರಕಾರ ಒಣ ಬೇಸಾಯದಲ್ಲಿ ಬಿತ್ತಿಗೆ ಎಷ್ಟನೇ ಆಗಿದೆ ಟೋಟಲ್ ವಿಜಯನಗರ ಜಿಲ್ಲೆ? ನೀವು ಮಾತಾಡೋದು 1,93,000 ಹೆಕ್ಟೇರ್ ಆಗಿದೆ ಸರ್ ಟೋಟಲ್ಲು. ಅದ್ರಾಗೆ ನಮ್ಮ ಇರಿಗೇಷನ್ ತೆಗೆದುಬಿಟ್ಟು ಉಳಿದಿದ್ದು ಡ್ರೈ ಲ್ಯಾಂಡು 1,43,000 ಹೆಕ್ಟೇರ್ ಆಗಿದೆ ಸರ್. ಅದ್ರಾಗ 1,25,000 ಒಣಗಿದೆ ಸರ್. 1,25,000 ಹೆಕ್ಟೇರ್. ಇದು ಕೂಡ 43 ಆಗಿತ್ತು, 25 ಆಗಿದೆ. ಹಂಗಾರೆ ಇದನ್ನು ಈ ಲೆಕ್ಕಕ್ಕೆ ತಗೊಂಡ್ರೆ ನೀನು ಹ್ಯಾಂಗೆ ಅವರೇಜ್ ತಗೊಂಡ್ರು 100% ಬರಗಾಲ ಸಾರ್ಬೇಕು. ಅಫೆಕ್ಟೆಡ್ ಕ್ರಾಪ್ ಇದೆ ಸರ್. 1,25,000 ಅದು ಮೋರ್ ದನ್ 80% ಅಫೆಕ್ಟೆಡ್ ಸರ್. ಹೌದು, 80% ಆಗಿ 100% ಆಗಿತ್ತು ಸರ್. ಇನ್ನು 80 ಭಾಗ ಆದಮೇಲೆ ನಿನ್ನೇನು ಮೋರ್ ದನ್ 80 ಇದಾವೆ ಸರ್. ಮೋರ್ ದನ್ 80 ಅದಾವೆ. 80 ಕೆರೆ ಅದಾವೆ ನಿಮ್ಮ ಪ್ರಕಾರ? 80 ಕೆರೆಗೆ ಯಾವ ಕೆರೆಗಾರ ನೀರು ಅದಾವ ಬಂದವ ಮಳೆಯಿಂದ? ಡ್ಯಾಮಿಂದ ಫಿಲ್ ಮಾಡಿದ್ದು ಅಷ್ಟೇ. ಅದೇ ಡ್ಯಾಮಿಂದ ಫಿಲಪ್ ಮಾಡಿರ್ತಕ್ಕಂಥ ಕೆರೆಗಳು ಎಷ್ಟು? ಇಲ್ಲಿದೆ ಸರ್, ರಾಣಕಿ ಕೆರೆ ಒಂದು. ಅದಿಲ್ಲ, ಅಫ್ಕೋರ್ಸ್ ಕನಿಷ್ಠ ಅಲ್ಲಿ ಮೀನು ಬದುಕಾಗಾರ ಕೊಟ್ಟರು ಅಂತ ಇಟ್ಕೊಳ್ಳೋಣಪ್ಪ, ಆಮೇಲೆ ಮಾತಾಡೋಣ ಬೇಕಾದ್ರೆ. ಹಂಗೆ ಒಂದು ನೀರು ಅದಾವ. ಅದು ಪಕ್ಕಿಗಿರೋದಕ್ಕೆ ಬಿಟ್ಕೊಂಡ್ರಿ ನೀವು. ಅದನ್ನು ಅಧಿಕೃತವಾಗಿ ಅದು ಕೆರೆದು ಹೆಚ್ಚಿಂದು ಆಯ್ಕಟ್ಟಿಲ್ಲ. ಅದು ಇನ್ನೊಂದು ವಿಷಯ, KRS ಅವರೇ, ಅದು ಅಧಿಕೃತವಾಗಿ ಇರಿಗೇಷನ್ ಆಗಲ್ಲ ಅದರಿಂದ ಹೆಚ್ಚು.